ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ನಾನು ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ 15 ವರ್ಷದಿಂದ ಚಪ್ಪಲಿ ಹೊಡಿತಾ ಇದ್ದೀನಿ ಮೇಡಮ್. 15 ವರ್ಷದ ಮುಂಚೆ ಬಂದು ಡಾಕ್ಟರ್ ಬಾಬಾ ಜಗಜೀವನರಾಮ್ ಟ್ರಸ್ಟಿಗೆ 3800 ರೂಪಾಯಿ ಡಿ ಕಟ್ಟಿ ಗೌರ್ಮೆಂಟ್ ಪ್ರಕಾರ ನಾನು ಕೊಟ್ಟಿರೋ ಅಂಗಡಿ. ಅವಾಗಿಂದ ಬಂದು ಏನೋ ಒಂದು ಗೌರ್ಮೆಂಟು ನನಗೆ ಸಹಕಾರ ಮಾಡಿಕೊಡ್ತು ಬದುಕಕ್ಕೆ. 15 ವರ್ಷದಿಂದ ಇದು ನಮ್ಮಪ್ಪ ನಮ್ಮಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಸಾಕೊಂಡು ಇಷ್ಟು ವರ್ಷ ಇದು ಮಾಡಿದ್ವಿ. 10 ವರ್ಷ ನಾನು ಅಂಗಡಿಯಲ್ಲೇ ಮಾಡ್ಕೊಂಡಿದ್ದೀನಿ ಮೇಡಮ್. ಮನೆ ಇಲ್ಲ ನನಗೆ. 10 ವರ್ಷದಿಂದ ಮನೇಲಿ ಮಾಡ್ಕೊಂಡು ಅಂಗಡಿಯಲ್ಲಿ ಮಾಡ್ಕೊಂಡು ಶನಿವಾರ ಒಂದು ದಿವಸ ಮನೆಗೆ ಹೋಗ್ತಾ ಇದ್ದೆ. ಸ್ನಾನ ಗಿನ ಫ್ರೆಶ್ ಅಪ್ ತಿರ್ಗಾ ಬಂದು ಸೋಮವಾರ ಇದು ಮಾಡಿದ್ರೆ 1 ವಾರ 10 ವರ್ಷ ಇದ್ದೀನಿ. ಆ ಥರ ಎಲ್ಲ ಇವಾಗ ಅದರೆಲ್ಲ ದಾಟಿ ಒಂದೊಂದು ಮೆಟ್ಲಾಗಿ ಹತ್ತಿ ಮನೆ ಇಸ್ಕೊಂಡು ಎಲ್ಲ ಇದು ಮಾಡಿಕೊಂಡು ಲೋನ್ಗಳು ಮಾಡ್ಕೊಂಡು ಸ್ವಾನಿಧಿ ಲೋನ್ ಮಾಡ್ಕೊಂಡಿದ್ದೀನಿ, ಬ್ಯಾಂಕ್ ಲೋನ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಲಿಟ್ಕರಿಂದ ಬಂದು 1 ಲಕ್ಷ ಲೋನು, ಸಬ್ಸಿಡಿ 50,000 ಕಟ್ಟಬೇಕು. ಇವಾಗ ಇದ್ದಕ್ಕಿದ್ದಂಗೆ ನಾವು ಬಂದು ಅದು ಒಂದು ದಿವಸ ಕಟ್ಟಲಿಲ್ಲ ಅಂದರೆ ನಿಮ್ಗೆ ಗೊತ್ತು ಬ್ಯಾಂಕಲ್ಲಿ ಫೈನ್ ಆಗ್ತಾರೆ. ಇವಾಗ ನೋಡಿ ಇವತ್ತು ಬಂದಿರೋದು 200 ರೂಪಾಯಿ ನನ್ನ ಮನೆಗೆ ಕೊಡೋಕೆ ಊಟಕ್ಕೆ ನನ್ನ ಹತ್ರ ಕಾಸಿಲ್ಲ. ಇಲ್ಲ ಏನೋ ಇದೆ ಅದ್ರ ಇದು ಮಾಡ್ಕೊಂಡೇ ಮಾಡಬೇಕು ಅಂತ ಇದರಲ್ಲಿ ಇವಾಗ ಇರೋ ಜಾಗ 15 ವರ್ಷದಿಂದ ಇರೋ ಜಾಗದಲ್ಲಿ ಬಂದು ಬಿಟ್ಬಿಟ್ಟು ಸಂಜೆಯಲ್ಲಿ ಕೊಡ್ತೀನಿ ಅಂದರೆ 1000 ಜನ ಹೋಯ್ತಾರೆ ಬರ್ತಾರೆ ಮೇಡಮ್. ಆ ಜಾಗದಲ್ಲಿ ನನ್ನಿಂದ ಬಂದು 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಾಯಿಲ್ಲ. 300 ರೂಪಾಯಿ ಒಂದು ದಿವಸ, 300 ರೂಪಾಯಿ 400 ರೂಪಾಯಿ ಇಲ್ಲ ಅದು ಸಂಜೆಯಲ್ಲಿ ಕೊಟ್ಬಿಟ್ರೆ ನಾನು ಹೋಗೋರು ಬರೋರು ಸಂಜಿನ ಬೇರಿಂಗ್ ನೋಡ್ತಾ ಇರಲ್ಲ ಮೇಡಮ್. ಹೋಗೋರು ಬರೋರು ನೋಡ್ತಾ ಇಲ್ಲ, ಯಾರು ಕೊಡ್ತಾರೆ? ಎಲ್ಲಾದ್ರೂ ಭಿಕ್ಷೆ ಬೇಡೋಣ ಅಂತಂದರೆ ಅದಕ್ಕೂ ಸ್ವತಂತ್ರ ಇಲ್ಲ ಮೇಡಮ್. ಬಂದು ಬೆಗರ್ ಕಾಲಿನವ್ರು ಕರ್ಕೊಂಡು ಬರ್ತಾರೆ. ನಾವೇನು ಮಾಡೋಣ? ನನಗೆ ಮೈಸೂರು ಬೇಕಾದ್ರೆ ಅಲ್ಲೇ ಮೇಡಮ್, ಅಲ್ಲೇ ಇರಬೇಕು, ನನಗೆ ಅಲ್ಲೇ ಜಾಗ ಬೇಕು. ಇಲ್ಲಾಂದರೆ ನಾನು ತಿರ್ಗಾ ಅಲ್ಲೇ ಥರ ಅಂಗಡಿಯಲ್ಲೇ ಮಾಡ್ಕೋಬೇಕು. ಎಲ್ಲ ಹಾಕೋದು ಯಾವ ಸಂಜೆಯಲ್ಲಿ ಹಾಕೋರು ಸರಿ ಅಂಗಡಿಯಲ್ಲೇ ಮಾಡ್ಕೋಬೇಕು. ಬಾಡಿಗೆ ಕಟ್ಟೋದು ಇದಿಲ್ಲ. ಏನು ಮಾಡ್ಬೇಕು ನೀವೇ ಹೇಳಿ. ಮೈಸೂರು ಬ್ಯಾಂಕ್ ಹತ್ರನೇ ಬೇಕು ಅಂತ ಇದ್ದಾರೆ, ಯಾಕಂದ್ರೆ ಪಾದಚಾರಿಗಳಿಗೆ ತೊಂದರೆ ಆಗ್ತದೆ ಮೇಡಮ್. ಆ ಥರ ಎಲ್ಲ ಏನಿಲ್ಲ ಮೇಡಮ್. ಹತ್ರ ಬಂದು 14 ಅಡಿ ಜಾಗ ಇದೆ ಮೇಡಮ್. ನನ್ನ ಅಂಗಡಿ 3 ಅಡಿ, 14 ಅಡಿ ಇದೆ ಮೇಡಮ್. ದೊಡ್ಡದೇ ಮೇಡಮ್ ಅದು ಮೇಡಮ್. ಇಲ್ಲ ಮೇಡಮ್, ಬಂದು ಹತ್ರ ಬಂದು KGರಿಂದ ನಮ್ಮ ಅಂಗಡಿಗಳು ಎಷ್ಟೋ ಅಂಗಡಿಗಳು ಹೊಡೆದಾಕವ್ರೆ. ಮೈಸೂರು ಬ್ಯಾಂಕ್ ಅಂದ್ರೆ ಮೊನ್ನೆ 7-8 ಬಾಕ್ಸ್ಗಳು ಹೊಡೆದಾಕವ್ರೆ. ನಮಗೂ ಬಂದು ವಾರ್ನಿಂಗ್ ಕೊಟ್ಬಿಟ್ಟವ್ರೆ. ಯಾವಾಗ ನೆನ್ನೆಲ್ಲ ಬಂದು ಊಟ ಮಾಡಿಲ್ಲ ಮೇಡಮ್. ನೆನ್ನೆಯಿಂದ ಅವ್ರು ಬಂದು ತಿರ್ಗಾ ಹೇಳ್ಬಿಟ್ಟವ್ರು. ಎಲ್ಲೋಗೋಣ ಮೇಡಮ್? ಇಬ್ಬರು ಮೇಡಮ್. ಮಗನಿಗೆ ಬಂದು 58,000 ರೂಪಾಯಿ ಮೇಡಮ್ ಫೀಸು ಮೇಡಮ್. ಏನಂತ ಹೇಳಿದ್ರೆ 58,000 ರೂಪಾಯಿ 58,000 ರೂಪಾಯಿ ಸ್ಕೂಲ್ ಫೀಸ್ ಮೇಡಮ್ ನನ್ನ ಮಗನಿಗೆ. ಗೌರ್ಮೆಂಟ್ ಸ್ಕೂಲ್ಗೆ ಇವಾಗ ನಾನು ಬಂದು ನೋಡಿ ನಂದು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀನಿ ಮೇಡಮ್. ನಮ್ಮ ಮಿಸ್ಸಸ್ ಬಂದು ಅವ್ರ ಅಪ್ಪ ಅವ್ರ ಅಮ್ಮ ಬಂದು ಪ್ರೈವೇಟಲ್ಲಿ ಓದಿಸಿದ್ರಂತೆ. ನಾನು ಗೌರ್ಮೆಂಟಲ್ಲೇ ಕೋದಂಡರಾಮಪುರ ವಯಾಲಿಕವಲ್ಲ, ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದೀನಿ. ನಾನು ಓದಿದ್ದೀನಿ ಅಂತ ನೀನು ಓದಿ ಅದಕ್ಕೆ ಚಪ್ಪಲಿ ಹೊಡಿತಾ ಇದೆಯಾ? ನಾನು ಪ್ರೈವೇಟಲ್ಲಿ ಓದಿ ನಾನು ಚೆನ್ನಾಗಿ. ನಮ್ಮ ಮಿಸ್ಸಸ್ ಇವಾಗ ಮನೇಲಿ ಹೇಳೋರ್ದು ನಡೀತದ ಇಲ್ಲ ನಾನು ಹೇಳೋದು ನಡೀತದೆ? ಹೌದು ಮೇಡಮ್. ಅಲ್ಲೇ ಬೇರೆ ಎಲ್ಲಿ ಮೇಡಮ್ ಹೋಗೋದು? ಅವಕಾಶ ಮಾಡಿಕೊಡ್ಬೇಕು, ಯಾಕಂದ್ರೆ ಕಾಲಿಲ್ಲ ಅಂತಿದ್ದೀರಾ ಮೇಡಮ್. ನಿಜ ಇಲ್ಲಿಂದ ನಿಂದ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಮೇಡಮ್. ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಸಪೋರ್ಟ್ ಬೇಕು ನನಗೆ. ನಿಮ್ಮಂತವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಸರ್ಕಾರ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ದುಡಿತಿದ್ದೀರಾ ಅಂದಾಗ ನಿಮಗೆ ಸಹಾಯ ಮಾಡ್ಕೊಡ್ಬೇಕಲ್ವಾ? ಹೌದು ಮೇಡಮ್. ನೋಡಿ ನಮ್ಮ ಕಷ್ಟ ನಿಮ್ಮ ಹತ್ರ ಹೇಳ್ಕೊಂಡು ನೀವೇ ನಮಗೆ ಬಗೆಹರಿಸ್ಬೇಕು ಮೇಡಮ್. ಹೆಂಗಾದ್ರೂ ಮಾತಾಡಿ ಅವ್ರಿಗೆ ತಿಳಿಸ್ಬೇಕು. ಅವ್ರ ಕಿವಿ CM ಸರ್ಗೆ ಅವ್ರ ಕಿವಿಗೆ ಬೀಳ್ಬೇಕು ಮೇಡಮ್. ಓಕೆ ಸರ್, ಗೊತ್ತಾಗುತ್ತೆ ಬಿಡಿ. ನಿಮ್ಮ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ, ಅವರು ಸ್ಪಂದಿಸ್ತಾರೆ ಅನ್ಕೊಳ್ಳೋಣ, ಮಾಡ್ತಾರೆ. ನೆನ್ನೆಲ್ಲ ಹೇಳಿದ್ದಾರೆ, ಸುಮಾರು ಜನ ಕಮಿಷನ್ ಆಫೀಸು ಬೇರೆಗೌಡರು ಸರ್ ಮೀಟ್ ಮಾಡಿದ್ದಾರೆ, ಹ್ಞೂ ಅಂತ ಹೇಳಿದ್ದಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಓಕೆನಾ? ಅಲ್ಲೇ ಪುಸ್ತಕ ವ್ಯಾಪಾರ ಮೇಡಮ್. ನಮ್ಮ 28 ವರ್ಷದಿಂದ ಅವಿನೀರು. ಹೌದು ಮೇಡಮ್, ಹೌದು. ಸ್ಟಾಲ್ ಏನಿಲ್ಲ ಮೇಡಮ್. ನಮ್ದು ಬುಕ್ಸ್ ಎಲ್ಲ ರೋಡ್ ಟೇಬಲ್ ಹಾಕೊಂಡು ಪುಸ್ತಕ ನೆನೀಬಾರ್ದು ಅಂತ ಹೇಳ್ಬಿಟ್ಟು ಟೇಬಲ್ ಹಾಕೊಂಡು ವ್ಯಾಪಾರ ಮಾಡ್ತಾ ಇದೀವಿ ಮೇಡಮ್. ಮೇಡಮ್ ಟಾರ್ಪಲ್ ಹಾಕಿ ಮುಚ್ಚಿಕ್ಲೇಬೇಕು ಮೇಡಮ್. ಅದು ಬೆಂಗಳೂರು ಮಳೆ ಅಂದರೆ 4 ಅವರ್ 5 ಅವರ್ ಮಳೆ ಬರ್ತದೆ. ಮತ್ತು ಆ ಟಾರ್ಪಾಲ್ಗಳೆಲ್ಲ ಒಣಗಿಸೋದ್ರಲ್ಲೇ ಅರ್ಧ ಜೀವನ ಆಗಿಬಿಡ್ತದೆ. ಸ್ಕೂಲ್ ಸೀಸನ್ ಇರೋ ಟೈಮು ಇವಾಗ. ಅಂಥ ಟೈಮಲ್ಲಿ ನಮ್ಮ ಮಲೆರಾಯ ಬೇರೆ ಅಡ್ಡ ಇದೆ. ಇವಾಗ ಇದರಲ್ಲಿ ಇವ್ರು ಬೇರೆ ನಮ್ಮ ಅಂಗಡಿ ಎತ್ತಿಸ್ರೆ ಆಮೇಲೆ ಸೀಸನ್ ಆದಮೇಲೆ ನಾವು ಬುಕ್ಗಳು ಮಾರ್ಕೊಳಕ್ಕಾಗಲ್ಲ. 12 ತಿಂಗಳಲ್ಲಿ 8 ತಿಂಗಳು ಪುಸ್ತಕಗಳನ್ನ ನಾವು ಸ್ಟೋರ್ ಮಾಡಿ ಇಕ್ತೀವಿ. ಈ ಥರ ಸ್ಕೂಲ್ಗಳು ಓಪನ್ ಆದಾಗ, ಕಾಲೇಜ್ಗಳು ಓಪನ್ ಆದಾಗ ವ್ಯಾಪಾರ ಮಾಡೋಕ್ಕೆ ಇಟ್ಟಿರ್ತೀವಿ. ಇವಾಗ ಇದ್ದಂಗೆ ಪೂರ್ತಿ ತೆರವು ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ವ್ಯಾಪಾರಗಳೆಲ್ಲ. ಹೆಂಗೆ ನಮ್ಮ ಫುಟ್ಪಾತ್ 18 ಅಡಿ ಇದೆ. ನಮ್ಮ ಪುಸ್ತಕ ಇರೋದು 1.5 ಅಡಿ. 3 ಅಡಿಯಲ್ಲಿ ನಾವು ವ್ಯಾಪಾರ ಮಾಡ್ತಾಯಿದ್ವಿ. ಇವಾಗ ಅದನ್ನ ತೆರವು ಮಾಡಿಸಿದ್ರೆ ನಾವು ಎಲ್ಲಿ ಹೋಗೋಣ? ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಅವಿನಿ ರೋಡ್ ಅಂದ್ರೆ ಪುಸ್ತಕ ವ್ಯಾಪಾರಿಗಳಿಗಿರೋದು. ಅಲ್ಲಿಂದ ಹೋಗಿ ಅಂದರೆ ಎಲ್ಲಿ ಹೋಗೋಣ? ಮಕ್ಕಳು ಫೀಸ್ ಎಲ್ಲ ಕಟ್ಟಬೇಕು. ನಾವು ಕಾಲೇಜ್ ಇಬ್ಬರು ಮಕ್ಕಳಿದ್ದಾರೆ. ಮಗ ಇಂಜಿನಿಯರಿಂಗ್ ಓದ್ತಾವೆ, ಮಗಳು ಇದೋಯ್ತವ್ರೆ. ನಾವು ಎಲ್ಲಿಂದ ಕಟ್ಟೋಣ ಫೀಸ್ಗಳು? ದಿನ ಫೈನಾನ್ಸ್ ಮಾಡಿಕೊಂಡು ನಾವು ವ್ಯಾಪಾರ ಮಾಡ್ತಾ ಇರೋದು. ಎಲ್ಲಿಂದ ಕಟ್ಟೋಣ? ಫೈನಾನ್ಸ್ನವ್ರಿಗೆ ಫೈನಾನ್ಸ್ ಕಟ್ಟಿಲ್ಲ ಅಂದರೆ ನಮಗೆ ದಿನ ಮನೆ ಮುಂದೆ ಬರ್ತಾರೆ. ಬೆಳಗ್ಗೆ 6 ಗಂಟೆಗೆ ಮನೆ ಮುಂದೆಗಳು ಬರ್ತಾರೆ. ನಮ್ಗೆ ಅದಕ್ಕೆಲ್ಲ ಏನು ಮಾಡೋಣ? ಇದಕ್ಕಿದ್ದಂಗೆ 100 ದಿನ ಫೈನಾನ್ಸ್ ಕಟ್ಕೊಂಡಿರ್ತೀವಿ, 28 ತಿಂಗಳು ಫೈನಾನ್ಸ್ ತಗೊಂಡಿರ್ತೀವಿ. ಅವ್ರಿಗೆಲ್ಲ ನಾವೇನು ಬದಲೇ ಇಲ್ಲ ಹೇಳಿ.
ನಮಗೂ ಸರ್ಗೆ ಕೃಷ್ಣ ಬೈರೇಗೌಡ ಸರ್ ನಮ್ಗೆ ಯಥಾಸ್ಥಿತಿ ಎಲ್ಲಿ ವ್ಯಾಪಾರ ಮಾಡ್ತಾ ಇದೀವೋ ನಾವು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ನಮ್ಗೆ ಅನುಮತಿ ಬೇಕು. ನಮ್ಮಿಂದ ಗಾಂಧಿ ಬಜಾರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಯಾವ ಥರ ನಮಗೆ ವೈಟ್ ಲೈನ್ ಹಾಕ್ಬಿಟ್ಟು ಇದ್ರ ದಾಟಿ ಬರಬಾರ್ದು ಅಂತ ಇದ್ದಾರೆ, ಆ ಥರ ನಮ್ಮ ತೆರವಿಗೂ ಬಂದ್ಬಿಟ್ಟು ಅಧಿಕಾರಿಗಳು ಬಿಟ್ಟು ನಮಗೂ ಸ್ವಲ್ಪ ಆ ಥರ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಲೇಬೇಕು. ನಮ್ಗೆ ಯಾವ ಸ್ಥಳಾಂತರ ಬೇಡ, ಬೇರೆ ಯಾವ ನಮಗೆ ಪರಿಹಾರ ಬೇಡ. ಇಷ್ಟು ವರ್ಷಗಳಿಂದ ನಾವು ಹೆಂಗೆ ವ್ಯಾಪಾರ ಮಾಡ್ಕೊತಾ ಇದೀವೋ ಅದೇ ಸ್ಥಳದಲ್ಲೇ ಬೇಕು ಮೇಡಮ್ ನಮಗೆ. ನಾನು ಫುಟ್ಪಾತ್ ಮೇಲೆ ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ಇವಾಗ ನಮಗೆ ಸರ್ಕಾರದಿಂದಾನೇ ಸುಪ್ರೀಂ ಕೋರ್ಟ್ ಆರ್ಡ್ರು ಐತೆ, 94ದು ಆರ್ಡ್ ಐತೆ. ಆರ್ಡ್ರ್ 2001 ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಆಗೈತೆ. ಫುಟ್ಪಾತ್ ವ್ಯಾಪಾರಿ ಮಾಡೋರಿಗೆ ಎತ್ತಂಗಡಿ ಮಾಡೋಂಗಿಲ್ಲ. ನಮಗೆ ID ಕಾರ್ಡ್ ಕೊಟ್ಟಿದ್ದಾರೆ. BBMP ಈ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ID ಕಾರ್ಡ್ ಕೊಟ್ಟಿದೆ. ಫುಟ್ಪಾತ್ ವ್ಯಾಪಾರ ಮಾಡೋದು ನೀವು 4 ಅಡಿ ಜಾಗದಲ್ಲಿ ಹಿಂದೆಗಡೆ ವ್ಯಾಪಾರ ಮಾಡ್ಕೊಂಡು ಬದುಕೊಂಡು ಹೋಗ್ಬೋದು ಅಂತ. ನಮಗೆ ಲೋನ್ ಬೇರೆ ಕೊಟ್ಟಿದ್ದಾರೆ. ಅದು ಲೋನ್ ಅಮೌಂಟು ಬೇರೆ ಡೈಲಿ ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಏನು ಆರ್ಡ್ರ್ ಆಗೈತೆ ಸರ್ಕಾರದ್ದು ಅಂತ ಹೇಳ್ಬಿಟ್ಟು ಅವರು ನಮಗೆ ಬಡವರು ಹೊಟ್ಟೆ ಮೇಲೆ ಯಾಕೆ ಹೊಡಿತಾ ಇದ್ದಾರೆ ಅಂತ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಎತ್ತಂಗಡಿ ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನೈತೆ ಅವ್ರಿಗೆ ಬೇರೆ ಕಡೆ ಸೇಫ್ಟಿ ಆಗಿರೋ ಜಾಗ ಕೊಟ್ಟು ಮಾರ್ಕೆಟ್ ಥರ ಮಾಡಿಕೊಟ್ಟು ಆಮೇಲೆ ಅವ್ರಿಗೆ ಎತ್ತಂಗಡಿ ಮಾಡಬೇಕು. ಅವ್ರ ಸೌಲಭ್ಯ ಏನೈತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು BBMP ಅಧಿಕಾರಿಗಳು ಅವ್ರು ಬರ್ತಾ ಇದ್ದಾರೆ. ಆ ಕೃಷ್ಣ ಬೈರೇಗೌಡ ಅವರು ಹೇಳಿದ್ದಾರೆ, ನಾನು 20% ಮಾತ್ರ ಕ್ಲಿಯರ್ ಮಾಡೋಕ್ಕೆ ನಾನು ಹೇಳಿರೋದು ಅಂತ. ಅವ್ರು 20% ಇಲ್ಲ, ಅವ್ರಿಗೆ ಒಂದು ರೌಡಿಸಮ್ ಒಂದು ಗುಂಡಾಸಮ್ ಥರ ಮಾಡ್ತಾ ಇದ್ದಾರೆ BBMP ಆಫೀಸರು. ಅವ್ರ ಸೇಫ್ಟಿಗೆ ನಾವು ಕೇಳಿದ್ರೆ ಏನು ಸರ್ ಈ ಥರ ನಮ್ಮ ಹತ್ರ ಆರ್ಡರ್ ಕಾಪಿ ಐತೆಲ್ಲ ಎಲ್ಲ ID ಕಾರ್ಡ್ ಐತೆ ಅಲ್ಲ ಅಂತ ಹೇಳಿದರೆ ಪೊಲೀಸ್ ಅವ್ರು ಹಂಗೆ ಕೈ ಹಿಡ್ಕೊಂಡ್ಬಿಟ್ಟು ಸೈಡಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಅಂಗಡಿಗಳು ಹಂಗೆ JCPಯಲ್ಲಿ ಹೊಡೆದು ತಳ್ಳೋ ಗಾಡಿಯಲ್ಲಿ ಇರಲಿ ಟೇಬಲ್ ಮೇಲೆ ಹಾಕಿರಲಿ ಎಲ್ಲ ಹೊಡೆದು ಹಂಗೆ ಅವ್ರು ಹಾಕ್ಕೊಳ್ತಾ ಇದ್ದಾರೆ. ನಮ್ಮ ಐಟಮ್ ಕೂಡ ನಮಗೆ ಎತ್ಕೊಳ್ಳೋಕ್ಕೋಸ್ಕರ ಕಾಲಾವಕಾಶ ಕೊಡ್ತಾ ಇಲ್ಲ ಮೇಡಮ್. ಇವಾಗ ನಾವೆಲ್ಲ ಸೋಲ ಮಾಡಿ ಬಡ್ಡಿಗೆ ದುಡ್ಡು ತೊಗೊಂಡು ಬ್ಯಾಂಕಲ್ಲಿ ಲೋನ್ ತೊಗೊಂಡು ನಾವು ಬಂಡವಾಳ ಹಾಕಿರೋದು. ಯಾಕೆ ಅಂದರೆ ಇವಾಗ ನಾವು ಎಲ್ಲ ಐಟಮ್ ನಮ್ಮ ಎತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ತಿರ್ಗಾ ಅವ್ರು ವ್ಯಾಪಾರ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಐಟಮ್ ಸಮೇತ ಹೊಡೆದು BBMP ಗಾಡಿಯಲ್ಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಅದು ಹೋಗ್ಬಿಟ್ಟು ಅಲ್ಲಿ ಕೇಳಕ್ಕೆ ಹೋದರೆ ಏನಿತ್ತು ಐಟಮ್ ಅಂತ 4 ಜೋಡಿ ಚಪ್ಪಲಿ ಮಾತ್ರ ಕೊಡ್ತಾರೆ. ಮಿಕ್ಕಿದ್ದು ಹೆಚ್ಚು ಕಡಿಮೆ ಇಲ್ಲ ಅಂದರೆ 80,000 ರೂಪಾಯಿ ಐಟಮ್ ಇತ್ತು. 80,000 ರೂಪಾಯಿ ಐಟಮ್ ಎಲ್ಲ ಒಬ್ಬೊಬ್ಬರು 10 ಜೋಡಿ ಅವ್ರ ಹೆಂಡತಿ ಮಕ್ಳಿಗೆ ಎಲ್ಲರಿಗೂ ತಗೊಂಡು ಹೋಗ್ಬಿಟ್ಟಿದ್ದಾರೆ. BBMP ಅಧಿಕಾರಿ ಎತ್ಕೊಂಡು ಹೋಗಿದಾರ ಇಲ್ಲ ಕೆಲಸದವ್ರು ಎತ್ಕೊಂಡು ಹೋಗಿದ್ದಾರೆ ನಮಗೆ ಗೊತ್ತಿಲ್ಲ. ಕೇಳ್ತಾನೆ ಇಲ್ಲ. ಅವ್ರದೇ ಸರ್ಕಾರ, ಅವ್ರಿಗೆ ರಾಜಕೀಯ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತಾರೆ. ಏನು ಆರ್ಡ್ರ್ ತೋರಿಸಿ ಸರ್ ಅದಂದರೆ ಆರ್ಡ್ರು ತೋರಿಸಲ್ಲ, ಏನಿಲ್ಲ. ನಮ್ಮ ಹತ್ರ ಇರೋ ID ಕಾರ್ಡ್ ನಾವು ತೋರಿಸಿದ್ರೇನೋ ಅವರು ID ಕಾರ್ಡ್ ನೋಡೋಕ್ಕೂ ಅವ್ರಿಗೆ ಅಷ್ಟೊಂದು ಇದ್ದಿಲ್ಲ. ಹಂಗೆ ಹೊಡ್ಬಿಡ್ತಿ ನಮ್ಮ ಬಡವ್ರ ಹೊಟ್ಟೆ ಮೇಲೆ ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ದಯವಿಟ್ಟು ನ್ಯಾಯ ಸಿಕ್ಕೋವರೆಗೂ ನಾವು ಹೋರಾಟ ಮಾಡ್ತೀವಿ. ನೀವು ಮೀಡಿಯಾ ಅವರೆಲ್ಲ ನಮಗೆ ಸಾಥ್ ಕೊಡಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು. ಅವ್ರು ತೆರವು ಮಾಡೋದನ್ನ ಬಿಡೋದೇ ಇಲ್ಲ ಅಂದ್ರೆ ಏನು ಮಾಡ್ತೀರಾ? ಇವಾಗ ನಾವು ವಿಷ ಕುಡ್ದು ಸಾಯಕ್ಕೋಸ್ಕರ ನಾವು ರೆಡಿ ಮಾಡ್ತಾ ಇದ್ದೀವಿ ಮೇಡಮ್. ನಮಗೆ ಬದುಕಕ್ಕೆ ಕೊಟ್ಟಿಲ್ಲ ಅಂದರೆ ಅವಕಾಶ. ಇವಾಗ ನೋಡಿ ನನಗೆ 2 ಮಕ್ಕಳು, ಮನೇಲಿ ಹೆಂಡ್ತಿ, ತಾಯಿ ತಂದೆ ಇದ್ದಾರೆ, ಅವ್ರಿಗೆ ಸಾಕಬೇಕು. ನಾನು ಏನು ಮಾಡಬೇಕು? ಇವಾಗ ಈ ಸರ್ಕಾರ ಅಷ್ಟೊಂದು ನಮಗೆ ಕಷ್ಟ ಕೊಟ್ಟರೆ ನಾವು ವಿಷ ಕುಡ್ದು ಈ ಸರ್ಕಾರನೇ ಅದಕ್ಕೆ ಎಲ್ಲ ಸರ್ಕಾರನೇ. ಯಾಕಂದರೆ ಅಷ್ಟು ವರ್ಷದಿಂದ ನಾವು ಬದುಕೊಂಡು ಹೋಗ್ತಾ ಇದ್ದೋ, ನಮ್ಮ ಮಕ್ಳಿಗೆ ಸಾಕೊಂಡು ಹೋಗ್ತಾ ಇದ್ದೋ. ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗ್ಬಿಟ್ಟು ನಾವು ಅಡ್ಮಿಷನ್ ಕಟ್ಟೋಣ ಅಂದರೆ ಸೀಟ್ ಇಲ್ಲ ಅಂತಾರೆ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲಲ್ಲಿ 1 ಲಕ್ಷ ಚಿಲ್ಲರೆ ನನ್ನ ದೊಡ್ಡ ಮಗಳಿಗೆ ಅಡ್ಮಿಷನ್ನು. ಇವಾಗ ಅದೆಲ್ಲ ನಾವು ಕಷ್ಟಪಟ್ಟು ತಾನೇ ನಾವು ಚೀಟಿಗಳು ಹಾಕೋದು ಅದೆಲ್ಲ ಮಾಡಿ ನಾವು ಕಷ್ಟ ಬೆಳಗಿಂದ ಸಾಯಂಕಾಲವರೆಗೂ ಕಷ್ಟಪಟ್ಟರೆ ನಾವು ಹೋಗ್ಬಿಟ್ಟು ಮನೇಲಿ ಊಟನೂ ತಿನ್ಬೋದು, ಹೆಂಡತಿ ಮಕ್ಳಿಗೆಲ್ಲ ಫೀಸ್ ಕಟ್ಟೋಕ್ಕೋಸ್ಕರ ಜೋಡಿಸ್ಬೋದು ನಾವು. ಇವಾಗ ನಮಗೆ ರೋಡಿಗೆ ಹಾಕ್ಬಿಟ್ರೆ ನಾವು ಏನು ಮಾಡೋದು ಮೇಡಮ್? ನಮಗೆ ಬೇರೆ ದಾರಿನೇ ಇಲ್ಲ, ನಾವು ಸೊಸೈಡ್ ಮಾಡ್ಕೊಳ್ಬೇಕು ಅಷ್ಟೇ. ಈ ಸರ್ಕಾರನೇ ಅದಕ್ಕೆಲ್ಲ ಕಾರಣ. ಧರ್ಮಗಢ ಅಧ್ಯಕ್ಷ DSS ಅಲ್ಲಿ ಕಾಂತರಾಜ್ ಅಂತೇಳಿ ಮೇಡಮ್. ಈಗ ಈ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರು ಏನು ಮಾಡ್ತಾವ್ರೆ, ಚಪ್ಪಲಿ ಅಂಗಡಿ ಎಲ್ಲಿ ತೆರವುಗೊಳಿಸ್ತಾ ಇಲ್ಲ, ಏನೇ ಇಲ್ಲ 20% ಮಾಡ್ತಾ ಇದ್ದೀವಿ ಅಂತೇಳಿ ಮೇಡಮ್. ಚಿಕ್ಕ ಜಾಗದಲ್ಲಿ ಎಲ್ಲ ತೆಗಿತಾ ಇದ್ದಾರೆ ಮೇಡಮ್. ಕಮ್ಮಿ ಅಂದರೆ ಈಗ ಕಮ್ಮಿ ಅಂದ್ರೆ 150 ಅಂಗಡಿ ಐತೆ ತೆಗೆದಿದ್ದಾರೆ ಮೇಡಮ್. ಮೆಜೆಸ್ಟಿಕ್ಕಿಂದ ಇಟ್ಕೊಂಡು ಇಲ್ಲ ಮೇಡಮ್, ಎಲ್ಲ ಕಮ್ಮಿ ಅಂದರೆ ಈಗ 150 ಅಂಗಡಿ ಹತ್ರ ತೆಗೆದಿದ್ದಾರೆ ಮೇಡಮ್. ಗಾಂಧಿ ಬಜಾರ್ ಎಲ್ಲ ನೋಡಿರ್ಬೋದು ನೀವು, ಅಲ್ಲೆಲ್ಲ ತೆಗ್ದೇ ಇಲ್ಲ ಮೇಡಮ್. ಗಾಂಧಿ ಬಜಾರ್ ಒಂದು ಅಂಗಡಿ ಜಾಗದಲ್ಲಿ ಮತ್ತೆ ತೆಗ್ದಿಲ್ಲ ಮೇಡಮ್. ನೋಡಿ ಮೆಜೆಸ್ಟಿಕಲ್ಲಿ ತೆಗ್ದಿದ್ದಾರೆ, ಆಮೇಲೆ ಇಂದಿರಾನಗರದ ತೆಗ್ದಿದ್ದಾರೆ, ಆಮೇಲೆ ಇದು ನಮ್ಮ KG ರೋಡಲ್ಲಿ ತೆಗ್ದಿದ್ದಾರೆ. ಆಮೇಲೆ ಜೀವನ್ ಭೀಮನಗರ, HBR ಲೇಔಟ್, ಬಾನಸೋಡಿ, ಸುಮಾರು ಜಾಗ ಇವಾಗ 150 ಅಂಗಡಿ ಹತ್ರ ತೆಗೆದುಕೊಡ್ತಾರೆ ಮೇಡಮ್. ಬಂದು ಏಕೆ ಏನು ಇನ್ಫಾರ್ಮೇಷನ್ ಕೊಡಲ್ಲ, ಏನೂ ಇಲ್ಲ, ಒಂದು ನೋಟಿಸ್ ಕೊಡಲ್ಲ. ಚಪ್ಪಲಿ ಅಂಗಡಿಯಲ್ಲಿ ಏನಿರುತ್ತೆ ಮೇಡಮ್? 2-3 ಸೂಜಿ ಚಪ್ಪಲಿ ಹೇಳೋದು ಮಾತ್ರ ಇರ್ತದೆ. ಎಷ್ಟು ದುಡಿತಾರೆ ಮೇಡಮ್ ಚಪ್ಪಲಿಯವರು? ಎಷ್ಟು ದುಡಿತಾರೆ ಹೇಳಿ? ಅಮ್ಮ ಅಂದರೆ 150, 200, 300, 500 ರೂಪಾಯಿ ದುಡಿದ್ರೆ ಹೆಚ್ಚು ಮೇಡಮ್. ಅವರೇ ಏಕೆ ಮೇಡಮ್? ನಮಗೆ ನೋಡಿ ಲಿಡ್ಕರ್ ಅಂತೇಳಿ ಒಂದು ಸಂಸ್ಥೆ ಇದೆ, ಕಲ್ಯಾಣ ಇಲಾಖೆ ಅಂತ ಪೆಟ್ಟಿಗೆ ಅಂತ ಕೊಡ್ತಾರೆ. ಆ ಪೆಟ್ಟಿಗೆ ಜಾಗದಲ್ಲಿ ಅವರೇ ಹೇಳ್ತಾರೆ ನಮಗೆ, ನೀವು ಪಾದಚಾರಿಗೆ ತೊಂದರೆ ಆಗಬಾರ್ದು, ಮಿನಿಮಮ್ ಒಂದು 14 ಗಾಡಿ ಜಾಗ ಇರೋಂಥ ಜಾಗದಲ್ಲಿ ನೀವು ಈ ಪೆಟ್ಟಿಗೆನ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಪೆಟ್ಟಿಗೆ ಕೊಡ್ತಾರೆ. ನಮಗೆ 3ಕ್ಕೆ 5 ಪೆಟ್ಟಿಗೆ ಇದು 14 ಕೊಡ್ಬೇಕಾದ್ರೆ ನಾವು ಅದನ್ನೆಲ್ಲ ಅಡ್ರೆಸ್ ಪಕ್ಕ
ಅದನ್ನ ನಮಗೆ ಪೆಟ್ಟಿಗೆ ಕೊಡಬೇಕಾದ್ರೇನೆ ನಮಗೆ ಲಿಡ್ಕರ್ ಅಂತ ಸಂಸ್ಥೆಯಲ್ಲಿ ಅವ್ರಿಗೆ ಹೇಳ್ತಾರೆ, ನೀವು ಎಲ್ಲ ಪಾದಚಾರಿಗಳು 5 3 ಅಡಿ ಜಾಗದಲ್ಲಿ ಮಡ್ಕೊಬಾರ್ದು, 14 15 ಇರೋ ಜಾಗದಲ್ಲಿ ಮಡ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಥರ ಅವರು ಖುದ್ದಾಗಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಇಂಥ ಜಾಗದಲ್ಲಿ ಮಡ್ಕೊಳ್ಳಿ ಅಂತೇಳಿ ವಾಸ ಮಾಡಕ್ಕೆ ಕೊಡ್ತಾರೆ. ನಾವು 10 ಅಡಿ ಜಾಗ ಬಿಟ್ಟಿರ್ತೀವಿ, ಅಲ್ಲಿ ಚಪ್ಪಲಿ ಹೊಲಿತೀವಿ. ಚಪ್ಪಲಿ ಹೊಲಿಯೋ ಟೈಮಲ್ಲಿ ಬಂದು ನಮಗೆ ಲಿಡ್ಕರ್ ಲೈಸೆನ್ಸ್ ಕೊಟ್ಟಿರ್ತಾರೆ, BBMP ಅವರು ನೋಡಿರ್ತಾರೆ. 40 ವರ್ಷ 50 ವರ್ಷ ನಮ್ಮ ತಾತ ನಮ್ಮ ಅಪ್ಪ ಈಗ ನಾನು ಇವತ್ತು ಅದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕೃತಿ ಕಬ್ಬೋದು, ನಮಗೆ ಕಸ್ಬೋದು ಮಾಡ್ಬೋದು. ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತೀವಿ. ನೀವು ಏಕಾಏಕಿ ಬಂದ್ಬಿಡಿದ್ರೆ ನಾವು ಪೆಟ್ಟಿಗೆಯಲ್ಲಿ ನಾವು ಎಲ್ಲಿ ಹೋಗೋಣ, ನಾವು ಏನು ಮಾಡೋಣ, ಅದನ್ನೇ ನಂಬ್ಕೊಂಡ್ಬಂದಿದ್ದೇವೆ ಮೇಡಮ್. ನಾವು ಅದನ್ನೇ ನಂಬ್ಕೊಂಡಿದ್ದೀವಿ. ಸರಿ ಜಾಗ ಅಲ್ಲ ಅಂತಲ್ಲ, ಎಲ್ಲಿ ಜಾಗ ಅಲ್ಲ ಮೇಡಮ್. ನೀವು ಚಪ್ಪಲಿ ಹೊಡೆದಿಲ್ಲ ಅಂದ್ರೆ ಅವ್ರು ಹಾಕೊಳ್ಳೋಕ್ಕೂ ಇರಲ್ಲ. ಹಾಕೊಳ್ಳೋಗಿಲ್ಲ. ಇವಾಗ ನಾವು ಹೊಳೆಯೋದ್ರಿಂದ ಅವ್ರ ಅಧಿಕಾರಿಗಳು ಹಾಕೊಂತಾರದು. ಇವಾಗ ಅದು ಜಾಗ ಇಲ್ಲ ಅಂತ ಹೇಳಿ ಜಾಗ ಇಲ್ಲದ್ರೆ ಪಬ್ಲಿಕಲ್ಲಿ ತೊಂದರೆ ಮಾಡಲ್ವಾ ನಮಗೆ? ಇಷ್ಟು ವರ್ಷ 40-50 ವರ್ಷ ಬಿಡ್ತಾರ ನಮ್ಮನ್ನ ಫುಟ್ಪಾತಲ್ಲಿ. ಈಗ ನಾವು ಜನರಿಗೆ ಪಾದಚಾರಿಗಳು ತೊಂದರೆ ಕೊಟ್ಟರೆ ನಮ್ಮನ್ನ ಅಲ್ಲಿ ಬಿಡ್ತಿದ್ರ? ಇಷ್ಟು ವರ್ಷ 40 ವರ್ಷ ಬಿಟ್ಟು ಈಗ ನಿಮ್ಗೆ ಸರ್ಕಾರಕ್ಕೆ ಗೊತ್ತಾಗಿದೆಯಾ ನಮ್ಮ ಪಾದಚಾರಿಗೆ ತೊಂದರೆ ಅಂತ? ಪಬ್ಲಿಕ್ಗೆ ಬಿಡ್ತಾ ಇದ್ರು ನಮ್ಮನ್ನ, ಸೈಡ್ಗೆ ಅವರೇ ಹೇಳ್ತಾ ಇದ್ರು, ಎಷ್ಟೋ ಕಂಪ್ಲೇಂಟ್ ಆಗ್ತಾ ಇತ್ತು. ಈಗ ಇವ್ರು ಏಕಾಏಕಿ ಬೇರೆ ಯಾರೋ ಮಾಡೋದು ಎಲ್ಲೋ ಒಂದು ಕಡೆ ನಡೆದಿರ್ತೈತೆ, ಅದಕ್ಕೆ ಅಂತೇಳಿ ಇವ್ರು ಏಕಾಏಕಿ ತೆಗಿತಾ ಇದ್ದಾರೆ. ಇವ್ರು ಕೇಳಿದಕ್ಕೆ ಎಷ್ಟೋ ಬೇರೆ ಸಾಹೇಬ್ರು ಹೇಳ್ತಾರೆ, ಇಲ್ಲ ನಾವು ಯಾರಿಗೂ ಪೆಟ್ಟಿ ಅಂಗಡಿ ತೆರವುಗೊಳಿಸ್ತಾ ಇಲ್ಲ, ಯಾರಿಗೂ ತೊಂದರೆ ಮಾಡ್ತಿಲ್ಲ ಅಂತೇಳಿ. ಈಗ 150 ಪೆಟ್ಟಿಗೆ ಹತ್ರ ನಾಶನ ಮಾಡಿದ್ದಾರೆ ಮೇಡಮ್. ನಮ್ಮ ಜೀವನ ಇದಾಗಬೇಕು, ನಮ್ಮ ಬದುಕೇನು ಅನ್ನೋಗ್ಬೇಕು ನಮ್ಮದು. ಬೇರೆ ಚಪ್ಪಲಿ ಹೊಳ್ಕೊಂಡವ್ರಿಗೆ ನಮ್ಗೆ ಬಿಡ್ತಾ ಇಲ್ವಲ್ಲ ನೀವು? ಮತ್ತು ನಾವು ಏನು ಮಾಡಬೇಕು? ಹೋದ್ರವ್ರಿಗೆ ನಮ್ಮ ಚಪ್ಪಲಿ ಅಲ್ಲವ್ರಿಗೆಲ್ಲ ವಿಧಾನಸೌಧದಲ್ಲಿ ಒಂದು ಕೆಲಸ ಒಂದು ಕೊಟ್ಬಿಡ್ಲಿ, ನಾವು ಕೆಲಸ ಮಾಡ್ಕೊಂಡಿರ್ತೀವಿ ಮೇಡಮ್. ಇಲ್ಲ ಅಂತ ಹೇಳಿದ್ರೆ ಒಂದು ವಿಷ ಕುಡಿ ಸಾಯ್ಬೇಕು, ಇಲ್ಲ ವಿಧಾನಸೌಧ ಮುಂದೆ ನಾವು ಚಪ್ಪಲಿ ಹೊಲಿಬೇಕು ಮೇಡಮ್. ವಿಶಾಲ ದೊಡ್ಡದಾಗಿದೆಯಲ್ಲ, ವಿಧಾನಸೌಧ ಮುಂದೆ ಚಪ್ಪಲಿ ಹೊಲಿತೇವೆ ಮೇಡಮ್. ಹೌದು. ಈಗ ನೋಡಿ, ಈಗೇನ ನಮ್ಗೆ ಹೋಗಿರೋ ಪೆಟ್ಟಿಗೆಗಳೆಲ್ಲ ಮತ್ತೆ ಅವ್ರು ರೀಪ್ಲೇಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ 14-15ನೇ ತಾರೀಕು ಮತ್ತೆ ಉಗ್ರವಾರ 5,000 ಜನದಿಂದ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಇದು ಖಂಡಿತ ಬಿಡೋದಿಲ್ಲ. ಇದರಿಂದ ಏನಾದರೂ ಪರವಾಗಿಲ್ಲ, ವಿಧಾನಸೌಧ ಮುಂದೆ ಕುತ್ಕೊಂಡು ಚಪ್ಪಲಿ ಹೊಡಿತೀರಾ? ಖಂಡಿತ ಮಾಡೇ ಮಾಡ್ತೀವಿ ಮೇಡಮ್. ಇವಾಗ ಸರ್ಕಾರದಿಂದ ಪೆಟ್ಟಿಗೆ ಕೊಟ್ಟಿದ್ದಾರೆ ಮೇಡಮ್. ಸರ್ಕಾರದಿಂದ ಪೆಟ್ಟಿಗೆ ಕೊಟ್ಟು ಮತ್ತೆ ನೀವೇ ಕಿತ್ಕೊಂಡ್ರೆ ನಾವು ಏನು ಮಾಡೋಣ ಹೇಳಿ? ಈಗ ನಾವು ಏಕಾಏಕಿ ನಾವು ಮಾಡ್ಕೊಂಡ್ಬಂದು ನಾವು ಮಾಡ್ಕೊಂಡಿದ್ದಿದ್ರೆ ನೀವೇನೋ ಹೇಳ್ಬೋದು, ಸರ್ಕಾರ ಲಿಡ್ಕರಿಂದ ಒಂದು ಸರ್ಕಾರ ನಮ್ಮದು ಲಿಡ್ಕರ್ ಅನ್ನೋ ಸರ್ಕಾರದಿಂದ ನೀವು ಕೊಟ್ಟಿದ್ದೀರಾ, ಪೆಟ್ಟಿಗೆ ಕೊಟ್ಟಿದ್ದೀರಾ, ಲೈಸೆನ್ಸ್ ಕೊಟ್ಟಿದ್ದೀರಾ, ಅದಕ್ಕೆ ನಮ್ಗೆ ಲೋನ್ ಬೇರೆ ಕೊಡ್ತಿದ್ದಾರೆ ಮೇಡಮ್. 50,000 1 ಲಕ್ಷ ಲೋನ್ ಕೊಡ್ತಿದ್ದಾರೆ. ತಗೊಳ್ಳಿ, ಚಪ್ಪಲಿಯಲ್ಲಿ ಹೊಸ ಚಪ್ಪಲಿಗಳು ಹಾಕಲಿ, ಹಳೆ ಚಪ್ಪಲಿ ಯಾಕೆ ಹೊಳಿತೀರ ನೀವು? ಹೊಸ ಚಪ್ಪಲಿ ಮಾರಿ, ಬೆಲ್ಟ್ ಮಾರಿ, ಬ್ಯಾಗ್ ಮಾರಿ, ಲೆದರ್ ಸಂಬಂಧಪಟ್ಟಿದ್ದು ಯಾವುದೇ ಆಗಲಿ ಮಾರಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಅಂತ ಹೇಳ್ತಾರೆ. ನೀವು ಏಕಾಏಕಿ ನಾವು ಸಾಲ ಪಾಲ ಮಾಡಿ ತಮ್ಮದು ಹಾಕಿರ್ತೀವಿ ಬಂಡವಾಳನ, ನೀವು ಹೇಳಲ್ಲ ಮಾಡಲ್ಲ, ಏಕಾಏಕಿ ತೆಗಿತೀರಾ? ನಾವು ಹೋಗಿ ನಿಮ್ಮನ್ನು ಕೇಳೋಕೆ ಹೋದರೆ ಲಿಡ್ಕರ್ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ, ಲಿಡ್ಕರ್ ಅನ್ನೋದು ನಿಮ್ದು ಇದೆಯಾ ನಿಮ್ಮದು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ನಾವು ಯಾರಿಗೋಗಿ ಹೇಳೋಣ ಮೇಡಮ್? ನೋಡಿ, ಈ 15-14ನೇ ತಾರೀಕು ಈ ಫ್ರೀಡಮ್ ಪಾರ್ಕ್ದಲ್ಲಿ 5,000 ಜನ ನಮ್ಮ ಚಪ್ಪಲಿಯಲ್ಲವರು ಪ್ರತಿಯೊಬ್ಬರು ಬಂದು ಹೋರಾಟಕ್ಕೆ ಫುಟ್ಪಾತ್ ವ್ಯಾಪಾರಿಗಳು ಸೇರ್ತಾ ಇದ್ದಾರೆ, ಚಪ್ಪಲಿಯಲ್ಲವರು ಸೇರ್ತಾರೆ. ಎಲ್ಲ ಉಗ್ರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಮೇಡಮ್. ಇಲ್ಲ ಅಂತ ಹೇಳಿದ್ರೆ ಇದೇ ವಿಧಾನಸೌಧ ಮುಂದೆ ಹೋಗಿ ಲೈನಾಗಿ ಕೂತ್ಕೊಂಡು ದೊಡ್ಡದಾಗಿದೆ ಫುಟ್ಪಾತ್, ಅಲ್ಲಿ ಚಪ್ಪಲಿ ಹೊಲಿಯುತ್ತೆ ಮೇಡಮ್.